ಜೋಸೆಫ್ ಹೂ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಜೋಸೆಫ್ ಹೂ ಅವರೇ, ಈ ಕ್ಷಣದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಂದ್ರೆ ಕೊಹ್ಲಿ ಟೆಸ್ಟ್ ಸಾಧನೆಯನ್ನ ವಿಶ್ಲೇಷಣೆ ಮಾಡ್ತಾ ನಾವು ಭಾರತ ಹೃದಯದಿಂದ ಟೆಸ್ಟ್ಗೆ ನಿವೃತ್ತಿ ಘೋಷಣೆಯನ್ನ ಮಾಡಿದ್ದೀನಿ ಅಂತ ಅವರು ಭಾವನಾತ್ಮಕವಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇಟ್ಸ್ ಟೂ ಅರ್ಲಿ ಅನ್ಸುತ್ತಾ, ಅಥವಾ ಇಂಗ್ಲೆಂಡ್ ಸರಣಿ ಮುಗಿದ ಮೇಲೆ ಈ ನಿವೃತ್ತಿಯನ್ನ ಘೋಷಣೆ ಮಾಡಬಹುದಾಗಿತ್ತು ಅಂತ ಅನ್ಸುತ್ತಾ? ಯಾವ ತರ ವಿಶ್ಲೇಷಣೆ ಮಾಡ್ತೀರಾ ನೀವು? ಅಲ್ಲ, ಅವ್ರ ಡಿಸಿಷನ್ ತಗೊಳ್ಳೋದು ಬಹಳ ಯೋಚಿಸ್ಬಿಟ್ಟೆ ತಗೊಂಡಿದ್ದಾರೆ. ಯಾಕಂದ್ರೆ ಈ 3 ವರ್ಷದಿಂದ ನೋಡ್ಬೇಕಾಗಿದೆ, ಅವರು ಅಷ್ಟು 100% ಕೊಡ್ತಿಲ್ಲ, ಆಗ್ತಾ ಇಲ್ಲ ಅವ್ರ ಕೈಗೆ. ಏಜಿಂಗು ಮತ್ತೆ ಫ್ಯಾಮಿಲಿ ಇದ್ದಾಗ ಕಾನ್ಸಂಟ್ರೇಷನ್ ಲೆವೆಲ್ಸ್ ಹ್ಯಾವ್ ಡ್ರಾಪ್ಡ್. ಸೊ ಈಗ ನನಗೆ ಆಗ್ತಾ ಇಲ್ಲ, T20 ಇಂದ ವಿದಾಯ ಮಾಡಿದ್ರು, ಈಗ ಟೆಸ್ಟ್ ಕ್ರಿಕೆಟ್ ಕೊಟ್ಟಿದ್ದಾರೆ. ಯೋಚಿಸ್ಕೊಂಡೇ ಮಾಡಿರೋದು. ಆಮೇಲೆ ಏನಂದ್ರೆ ಡೆಫಿನೆಟ್ ಆಗಿ ಇಂಥ ಪ್ಲೇಯರ್ಗೆ ನಾವು ಮಿಸ್ ಮಾಡೇ ಮಾಡ್ತೀವಿ. ಬಟ್ ನಾವ್ ಯಾವತ್ತೂ ಜ್ಞಾಪಕ ಇಟ್ಕೋಬೇಕು, ನಮ್ ತೆಂಡೂಲ್ಕರ್ ಹೋದಾಗ ಈಗ ನೆಕ್ಸ್ಟ್ ಅಂದ್ವಿ, ಬಂದ್ರು ಒಂದ್ ಪ್ಲೇಯರ್ ಯಾರೋ ಬಂದ್ ಪರ್ಫಾರ್ಮ್ ಮಾಡಕ್ ಬಂದ್ರು. ಗವಾಸ್ಕರ್ ಹೋದಾಗ ಯಾರು ಅಂದ್ವಿ, ಯಾರೋ ಬರ್ತಾರೆ. ಸೊ ಆತರ ದೆಲ್ ಬಿ ಅದರ್ ಜನರೇಷನ್ ಆಫ್ ಪ್ಲೇಯರ್ಸ್ ಕಮಿಂಗ್ ಇನ್. ಸೊ ಇವರು ಏನ್ ಯೋಚಿಸಿದಾರೆ ಅಂದ್ರೆ, ಇಂಗ್ಲೆಂಡ್ ಹೋಗಿ ಪ್ಲೇಯರ್ಸ್, ಯಂಗರ್ ಪ್ಲೇಯರ್ ಆಡಿದ್ರೆ ಅವ್ರಿಗೆ ಪರ್ಫಾರ್ಮೆನ್ಸ್ ಅವ್ರಿಗೆ ಗೊತ್ತಾಗತ್ತೆ ಹೇಗೆ ಆಡ್ಬೇಕು ಆ ಕಂಡೀಷನ್ಸ್ ಅವ್ರಿಗೆ ಅಂದ್ಬಿಟ್ಟು. ಇವರೇ ಆಡಿದ್ರೆ 5 ಟೆಸ್ಟ್, ಬೇರೆಯವ್ರಿಗೆ ಚಾನ್ಸ್ ಸಿಗ್ತಾ ಇರ್ಲಿಲ್ಲ. ಆಮೇಲೆ ಇಂಡಿಯಾ ಒಳಗೆ ಬೇರೆ ಟ್ಯಾಲೆಂಟ್ಸ್ ಇದೆ, ಅವ್ರನ್ನು ಟೆಸ್ಟ್ ಮಾಡ್ಬೇಕು. ಸೊ ಇವರೆಲ್ಲ ಯೋಚಿಸ್ಕೊಂಡ್ ಮಾಡಿದ್ದಾರೆ. ಸೊ ಈಗ 2 ಪ್ಲೇಯರ್ ಹೋಗಿರೋದು ನೋಡಿದ್ರೆ ಏನು ಎಲ್ರು ಯೋಚಿಸೋದು ಇಂಡಿಯನ್ ಟೀಮ್ಗೆ ಇದಾಗತ್ತೆ, ತೊಂದ್ರೆ ಆಗತ್ತೆ ಅಂತ. ಇಲ್ಲ, ದಿಸ್ ಇಸ್ ಅ ಪಾಸಿಂಗ್ ಫೇಸ್, ಎಲ್ಲರಿಗೂ ಆಗತ್ತೆ, ಟ್ರಾನ್ಸಿಷನ್ ಆಗತ್ತೆ. ಒಂದ್ಸತಿ ನೀವು ಆಸ್ಟ್ರೇಲಿಯಾದ ಇನ್ವಿನ್ಸಿಬಲ್ ಟೀಮ್ ಇತ್ತು, ಸ್ಟೀವ್ ವಾದು, ಅದ್ರಾಗ ಒಂದೇ ಸತಿ 8 ಜನ ಹೋದ್ರು. ತಿರ್ಗಾ ರಿವೈವ್ ಸ್ವಲ್ಪ ಲೇಟ್ ಆಗತ್ತೆ. ಈಗ ನೋಡಿ ಆಸ್ಟ್ರೇಲಿಯಾ ಅಂತ ಟೀಮ್ ಅಲ್ವೇ ಇಲ್ಲ, ಯಾವಾಗ ಇದ್ದಿದ್ ಟೀಮ್ ಈಗ ಇಲ್ವೇ ಇಲ್ಲ ಅವರು ಮುಂಚೆ ತರ. ಸೊ ಇದು ನಮಗೂ ಟ್ರಾನ್ಸಿಷನ್ ಆಗತ್ತೆ. ಬಟ್ ದಟ್ ಇಸ್ ಪಾರ್ಟ್ ಆಫ್ ದಿ ಗೇಮ್, ಪಾರ್ಟ್ ಆಫ್ ದಿ ಸ್ಟ್ರಕ್ಚರ್. ಬಟ್ ಕೊಹ್ಲಿಗೆ ನಾವು ಯಾವತ್ತು ವಿ ಶುಡ್ ಅವ್ರಿಗೆ ಬಹಳ ನಾವು ಥ್ಯಾಂಕ್ಸ್ ಮಾಡ್ಬೇಕು. ಬಿಕಾಸ್ ಅವರು ಬಹಳ ಚೆನ್ನಾಗಿ ಸರ್ವ್ ಮಾಡಿದ್ದಾರೆ ಇಂಡಿಯನ್ ಕ್ರಿಕೆಟ್ಗೆ, ಮತ್ತೆ ಭಾರತಗೂ ಒಳ್ಳೆ ಹೆಸರು ತಂದಿದ್ದಾರೆ ಆಸ್ ಎನ್ ಇಂಟರ್ನ್ಯಾಷನಲ್ ಕ್ರಿಕೆಟರ್. ಸರ್, ನೀವಂದ್ರೆ ಸಾಕಷ್ಟು ಪ್ರತಿಭೆಗಳು ಇದಾರೆ, ಇಲ್ಲ ಅಂತಲ್ಲ, ಒಂದು ಕ್ರೇಜ್ ಅಂತ ಇರುತ್ತಲ್ಲ ಸರ್, ಕೊಹ್ಲಿ ಹೆಸರಿಗೆ ಒಂದು ಕ್ರೇಜ್ ಇದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ರಿಟೈರ್ಮೆಂಟ್ ಏನಿದೆ, ಇದು ಟೆಸ್ಟ್ ಕ್ರಿಕೆಟ್ ಕ್ರೇಜ್ ಅನ್ನ ಏನಾದ್ರು ಕಡಿಮೆ ಮಾಡೋ ಚಾನ್ಸಸ್? ಅಲ್ಲ, ಮುಂಚೆನೆ ಟೆಸ್ಟ್ ಕ್ರಿಕೆಟ್ ಹೋಗ್ತಾ ಇದೆ, ಎಲ್ಲರೂ ಆಡ್ತಿಲ್ವಲ್ಲ ಟೆಸ್ಟ್ ಕ್ರಿಕೆಟ್. ಈಗ ಟೆಸ್ಟ್ ಕ್ರಿಕೆಟ್ ಆಡ್ತಿರೋದು ನೀವು ನೋಡಿದ್ರೆ 3.5 ದಿವಸಕ್ಕೆ 3.5 ದಿವಸಕ್ಕೆ ಮುಗಿದ ಬರ್ತಿದೆ ಮ್ಯಾಚ್ಗಳು. T20 ಇನ್ಫ್ಲೂಯೆನ್ಸ್ ಬಂದ್ಬಿಡುತ್ತೆ ಎಲ್ಲ ಕಡೆನೂ. ಓಕೆ. ಸೊ ಟೆಸ್ಟ್ ಕ್ರಿಕೆಟ್ ವಿಲ್ ನಾಟ್ ಲಾಸ್ಟ್ ಟೂ ಲಾಂಗ್ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು, ICCಗೆ ಗೊತ್ತು. ಅವ್ರ ನಿರ್ಧಾರವನ್ನ ಎನಿವೇಸ್ ನಾವು ಸ್ವಾಗತ ಮಾಡಲೇಬೇಕು ಅಂತ ನೀವು ಹೇಳ್ತೀರಾ, ಯೋಚನೆ ಮಾಡಿ ರಿಟೈರ್ಮೆಂಟ್ ಘೋಷಣೆ ಮಾಡಿರ್ತೀರಾ ಅಂತ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಜೋಸೆಫ್ ಹೂ ಅವರೇ ಮಾತನಾಡಿದ್ದಕ್ಕೆ.